ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 1,28,00,000 BPL ಕಾರ್ಡ್ಗಳಿದ್ದು, ಈ 1,28,00,000 BPL ಕಾರ್ಡ್ಗಳಲ್ಲಿ ಸುಮಾರು 12 ಲಕ್ಷದಷ್ಟು BPL ಕಾರ್ಡ್ಗಳು ಅನರ್ಹರು ಪಡೆದುಕೊಂಡಿದ್ದಾರೆ ಅಂತ ಸರ್ಕಾರದ ಬಳಿ ದಾಖಲೆ ಕೂಡ ಇದೆ ಅಂತ ಆ ಕುರಿತು ಅದು ಪರಿಶೀಲಿಸುತ್ತಿದ್ದು, ಈಗಾಗಲೇ ಹಲವು ಜನರ BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಪರಿವರ್ತಿಸಲ್ಪಟ್ಟಿದೆ. ಅದರಲ್ಲಿ ಕೆಲವೊಂದಿಷ್ಟು ನಿಜವಾಗಿಯೂ ಅವರು ಬಡತನ ರೇಖೆಯಲ್ಲಿದ್ದರೂ ಕೂಡ ಅಂಥವರ ಕಾರ್ಡ್ಗಳು ಕೂಡ ಯಾವುದೋ ಒಂದು ಕಾರಣದಿಂದಾಗಿ, ಅಂದರೆ ನಿಜವಾಗಿ BPL ಕಾರ್ಡ್ ಹೋಲ್ಡರ್ ಆಗಿರಲಿಕ್ಕೆ ಯೋಗ್ಯರಾಗಿದ್ದಾರೆ, ಆದರೂ ಅವ್ರದ್ದು APL ಕಾರ್ಡ್ ಆಗಿದೆ. 7.5 ಎಕರೆಗೆ ಜಮೀನಿಗಿಂತ ಹೆಚ್ಚಿಗೆ ಜಮೀನಿಲ್ಲ. ಈ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇದ್ರಲ್ಲ, ಅದರಲ್ಲಿ ಯಾರೊಬ್ಬರು ಸರ್ಕಾರಿ ನೌಕರರು ಆಗಿಲ್ಲ ಅಥವಾ ಅರೆ ಸರ್ಕಾರಿ ನೌಕರರು ಆಗಿಲ್ಲ, ಅಥವಾ ಒಂದಕ್ಕಿಂತ ಹೆಚ್ಚು ಜೀವನೋಪಾಯಕ್ಕಾಗಿ ಬಳಸ್ತಕ್ಕಂಥ ವಾಣಿಜ್ಯ ವಾಹನಗಳಿಲ್ಲ, ಮತ್ತು ವಾರ್ಷಿಕ ಆದಾಯ 1,20,000ಕ್ಕಿಂತ ದಾಟಿಲ್ಲ. ಅಂಥವ್ರು ಈಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂದರೆ ತಮ್ಮ ಸಮೀಪದ ಯಾವುದೇ ಒಂದು ಆಹಾರ ಇಲಾಖೆ, ಅಂದರೆ ತಹಸೀಲ್ ಆಫೀಸ್ನಲ್ಲೇ ಇರುತ್ತೆ ಅದು, ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವರಿಗೆ ನಿಮ್ಮ ಬಳಿ ತೋರಿಸಲಿಕ್ಕೆ ಏನೇನು ದಾಖಲೆಗಳಿವೆ, ತಾವು ಬಡತನ ರೇಖೆಗಿಂತ ನಿಜವಾಗಿಯೂ ಇದ್ದವರು ಅಂತ ಹೇಳ್ಕೊಳ್ಳೋಕ್ಕೆ ಅಂತಹ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅಲ್ಲಿ ಭೇಟಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗೆ ತಾವು ಬಡವರಾಗಿರುವ ಕುರಿತು ಮನವರಿಕೆ ಕೊಡಬೇಕು. ಅದನ್ನು ಅಧಿಕಾರಿಗಳು ಆ ದಾಖಲೆಗಳನ್ನು ಪಡೆದು ಪರಿಶೀಲಿಸಿ ತಾವು ಯೋಗ್ಯರಾಗಿದ್ದಲ್ಲಿ 1 ವಾರದೊಳಗಾಗಿ ನಮಗೆ ಮತ್ತೆ ಏನು ಮೊದಲಿನ ಕಾರ್ಡ್ ಇತ್ತಲ್ಲ ಅದೇ ಕಾರ್ಡು, ಮತ್ತು ಹೊಸ ಕಾರ್ಡ್ ಅಂತೇನಿಲ್ಲ, ಅದೇ APL ಕಾರ್ಡಿಗೆ ಮತ್ತೆ ಪುನಃ BPL ಕಾರ್ಡಾಗಿ ಲಾಗಿನ್ ಮಾಡಿಕೊಟ್ಟು ಮತ್ತು ನಿಮಗೆ ಯಥಾ ರೀತಿ ರೇಷನ್ ಪಡೆದುಕೊಳ್ಳೋ ಹಾಗೆ, ಮತ್ತು ಅದಕ್ಕೆ ಏನೇನು ಸವಲತ್ತುಗಳೆಲ್ಲ ಸಿಗ್ತಾವಲ್ಲ ಆ ರೀತಿ ಸವಲತ್ತು ಸಿಗುವ ಹಾಗೆ ಮಾಡಿಕೊಡ್ತೀವಿ ಅಂತ ಸಚಿವರಾದ KH ಮುನಿಯಪ್ಪ ಅವರು ತಿಳಿಸಿರ್ತಾರೆ. ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ. ನಮಸ್ಕಾರ.